ಕರಿಯ ಸಿನಿಮಾ ರಿಲೀಸ್ ಮಾಡಿದ್ರು, ಸಾಕಷ್ಟು ಗಲಾಟೆಗಳು ಕೂಡ ಆಯಿತು. ದರ್ಶನ್ ಅವರು ಇಲ್ಲದೆ ಇದ್ದಾಗ ಸಿನಿಮಾ ರಿಲೀಸ್ ಮಾಡಿದ್ರು. ಸೊ ಏನು ಹೇಳ್ತಾರೆ ಇದ್ರ ಬಗ್ಗೆ, ದರ್ಶನ್ ಅವ್ರ ಬಗ್ಗೆ? ಅಲ್ಲ, ಅದು ಒಂದು ಕೋರ್ಟಲ್ಲಿ ಇದೆ, ಅದು ತೀರ್ಪಿಗೆ ವೆಯ್ಟ್ ಮಾಡೋಣ. ಆ್ಯಂಡ್ ನಾನು ಹೇಳೋದು ತಪ್ಪು ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅಂತಲ್ಲ. ತಪ್ಪು ಮಾಡಿರೋದು ನಿಜ, ಬಟ್ ಎಷ್ಟರ ಮಟ್ಟಿಗೆ ಅಂತ ಅಷ್ಟೇ ಸಾಬೀತಾಗಬೇಕು, ಎಷ್ಟು ದೊಡ್ಡ ಮಟ್ಟದಲ್ಲಿ ಅಂತ. ಆರೋಪಿ ಅಪರಾಧಿ ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಸೊ ಯಾಕೆ ಅಂದರೆ ತುಂಬ ಜನ ದರ್ಶನ್ ಫ್ಯಾನ್ಸ್ಗೆ ಅದು ಆರೋಪಿ ಮತ್ತು ಅಪರಾಧಿ ಆ ಎರಡು ಪದದ ಅರ್ಥನೇ ಗೊತ್ತಿರಲಿಲ್ಲ. ಯಾರೋ ಒಬ್ಬ ಲಾಯರ್ ಹೇಳಿದ್ರು ಅಂತ ಅದನ್ನ ಹಿಡ್ಕೊಂಡು ಎಳಿತಿದ್ದಾರೆ. ಸೊ ಸಣ್ಣ ಮಟ್ಟದಲ್ಲಿ ತಪ್ಪಾಗಿರುತ್ತೆ. ಯಾಕೆಂದ್ರೆ ಇವಾಗ ಯಾರನ್ನು 2 ತಿಂಗಳು 3 ತಿಂಗಳು ಇಟ್ಕೊಳ್ಳಲ್ಲ. ಚಿಕ್ಕಣ್ಣ ಅವ್ರನ್ನ ಕರೆದ್ರು, ಎನ್ಕ್ವೈರಿ ಮಾಡಿ ಕಳ್ಸಿದ್ರು. ದರ್ಶನ್ ಸಾಮಾನ್ಯ ಅಲ್ಲ, ಅವರು ಎಲ್ಲವೂ ತಿಳ್ಕೊಂಡಿದ್ದಾರೆ. ಈಗ ಒಂದು ಲ್ಯಾಂಬೋರ್ಗಿನಿ ಬಿಟ್ಟು ಪೊಲೀಸರು ಬಂದಿದ ತಕ್ಷಣ ಬೊಲೆರೋದಲ್ಲಿ ಎಕ್ಕಿ ಕುತ್ಕೊಂತಾರೆ ಅಂದ್ರೆ ಅವ್ರಿಗೆ ಅರಿವಾಗಿದೆ, ನನಗೆ ತಪ್ಪಾಗಿದೆ, ಅದು ಗೊತ್ತಾಗಿದೆ ಅಂತ. ಎಷ್ಟು ಮಟ್ಟದ ತಪ್ಪಾಗಿದೆ ಅನ್ನೋದಷ್ಟೇ ಸಾಬೀತಾಗಬೇಕು ಕೋರ್ಟಲ್ಲಿ. ಅದು ಆಗೇ ಇಲ್ಲ, ಏನು ತಪ್ಪಾಗದೆ ಹೊರಗಡೆ ಬಂದ್ರೆ ಸಿಕ್ಕಾಪಟ್ಟೆ ಖುಷಿ ನನಗೆ. ಅಂತೂ ಇಂತೂ ಆರೋಪ ಮುಕ್ತರಾದ್ರು, ಏನು ತಪ್ಪು ಮಾಡಿಲ್ಲ ಅಂದ್ರೂ ಖುಷಿ. ಬಟ್ ಫ್ಯಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಅವಶ್ಯಕತೆ ಇಲ್ಲ. ದರ್ಶನ್ಗೆ ಕೆಲವು ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ. ಆ ಜೆನ್ಯೂನ್ ಫ್ಯಾನ್ಸ್ಗೂ ಕೂಡ ಈ ಕೆಲವೊಂದು ಪುಂಡಾಟಿಕೆ ಮಾಡ್ತಾರಲ್ಲ, ಅವರಿಂದ ಕೆಟ್ಟ ಹೆಸರು. ಅವ್ರು ಏನಾದ್ರು ಕೆಟ್ಟದಾಗ ಕಿರ್ಚಾಡ್ದಾಗ ಇವ್ರನ್ನು ಸೇರಿ ಎಲ್ಲಾರನ್ನು ಹೋಲ್ಸೇಲ್ ಆಗಿ ದರ್ಶನ್ ಫ್ಯಾನ್ಸ್ ಅಂತ ಬೈದ್ ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಥಿಯೇಟರ್ ಏರಿಯಾ 2 ರಿಲೀಸ್ ಆಯ್ತು, ಸಿನಿಮಾ ನೋಡಿದ್ವಾ, ನಿಮ್ಮನ್ನ ಹಾಲ್ ಅಭಿಷೇಕ ಮಾಡಿದ್ರೆ ಯಾರು ಬೈಯಲ್ಲ. ನೀವು ಸೆಲೆಬ್ರೇಟ್ ಮಾಡಿ, ನಿಮ್ಮ ಬಾಸ್ನ, ನಿಮ್ಮ ಹೀರೋನ ಸೆಲೆಬ್ರೇಟ್ ಮಾಡಿ. ಅಲ್ಲಿ ಹೋಗಿ ಮಾಧ್ಯಮದವ್ರು ಮೈಕ್ ಹಿಡ್ದಾಗ ಇನ್ನೊಂದು ಹೀರೋ ಹೆಸರು ತಗೊಂಡು ಆ ಹೀರೋನ ಹೀಯಾಳ್ಸೋದು, ವ್ಯಂಗ್ಯವಾಗಿ ಮಾತಾಡೋದು, ಈ ಥರದ್ದೆಲ್ಲ ಮಾಡಬಾರ್ದು. ಆ್ಯಂಡ್ ಕಟ್ಔಟ್ ಹಾಕ್ಬೇಕಾ ಹಾಕಿ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಯಾವ ಕಟ್ಔಟ್ ಹಾಕಿದ್ದಾರೆ ಅಂದರೆ ಯಾರೋ ಒಂದಷ್ಟು ಜನ ಸೇರಿಕೊಂಡು ಜೈಲಲ್ಲಿ ಕೂತ್ಕೊಂಡು ಸಿಗರೇಟು ಮತ್ತು ಕಾಫಿ ಕಪ್ ಇರೋ ಇದನ್ನ ಕಟ್ಔಟ್ ಮಾಡ್ತಿದ್ದಾರೆ. ಅದು ತಪ್ಪಲ್ವಾ? ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು? ಆ್ಯಂಡ್ ಏನು ಗೊತ್ತಾ, ದರ್ಶನ್ ಅವರು ಅದು ಸಾಬೀತಾಗ್ಲಿ ಏನಾಗಿದೆಯೋ, ಬಟ್ ಆಸ್ ಎ ಪರ್ಸನ್ ಅಂತ ಬಂದರೆ ಒಂದಷ್ಟು ಒಳ್ಳೆ ಗುಣಗಳಿದ್ದಾವೆ. ಸೊ ದರ್ಶನ್ನ ಯಾರಾದರೂ ಸರಿ ಮಾಡೋ ಕೆಪಾಸಿಟಿ ಯಾರಿಗಾದ್ರೂ ಇದೆ ಅಂದರೆ ಅದು ಫ್ಯಾನ್ಸಿಗೆ ಮಾತ್ರ. ತಪ್ಪು ಅಂತಿದ್ದಾಗ ಫ್ಯಾನ್ಸ್ ಕೂಡ ಹೇಳಬೇಕು, ಫ್ಯಾನ್ಸ್ ಕೂಡ ಕೋಪ ಮಾಡ್ಕೊಬೇಕು, ಫ್ಯಾನ್ಸ್ ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆಗ ದರ್ಶನ್ ಸರಿ ಹೋಗ್ತಾರೆ. ತಪ್ಪು ಮಾಡಿದಾಗೆಲ್ಲ ಜೈ ಜೈ ಅಂತಿದ್ರೆ ಎಲ್ಲೋ ಒಂದ್ ಕಡೆ ನಾನು ಸರಿ ಮಾಡ್ತಾ ಇದ್ದೀನಿ ಅಂತ ದರ್ಶನ್ ಅವ್ರಿಗೂ ಅನ್ಸುತ್ತೆ. ಹೊಸಪೇಟೆ ಇನ್ಸಿಡೆಂಟ್ ಅದೇ ಆಯ್ತು. ಎಲ್ಲೋ ಒಂದ್ ಕಡೆ ಏನೋ ಒಂದ್ ಸಾಂಗ್ ರಿಲೀಸ್ ಮಾಡ್ಕೊಳ್ಳೋಣ ಅನ್ನೋ ಪ್ಲಾನ್ ಇದ್ರು, ಅಲ್ಲೇನೋ ಅಪ್ಪು ಸರ್ ಫ್ಯಾನ್ಸ್ ಒಂದಷ್ಟು ಇದ್ದಾರೆ. ಸೊ ಅಲ್ಲಿ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅಂತವ್ರೆ, ಅಂದ್ರೆ ಎಲ್ಲರೂ ಸೇರಿ ಅಲ್ಲ, ಯಾರೋ ಒಂದ್ 4 ಜನ ಹೆಂಗ್ ಬರ್ತೀರಾ ಬರ್ರಿ ಹೊಸಪೇಟೆಗೆ ನೋಡೋಣ ಅಂತ ಯಾರೋ ಒಂದ್ 4 ಜನ ಕಮೆಂಟ್ ಹಾಕ್ತಾರೆ. ಇಲ್ಲಿ ಇನ್ನೊಂದಷ್ಟು ಜನ ಫ್ಯಾನ್ಸ್ ನಾವು ಬರ್ತೀವಿ, ಏನ್ ಮಾಡ್ತಿರೋ ಮಾಡ್ರಿ ಅಂತ. ಎಂಡ್ ಆಫ್ ದಿ ಡೇ ಯಾರಿಗೆ ತೊಂದರೆ ಆಯ್ತು? ದರ್ಶನ್ ಸರ್ಗೆ. ಇವ್ರು ಮಾತನ್ನ ಕಟ್ಕೊಂಡು ಹೊಸಪೇಟೆಗೆ ಹೋದ್ರು, ಅಲ್ಲಿ ಯಾರೋ ಚಪ್ಪಲಿ ಹೇಸಿದ್ರು, ಫ್ಯಾನ್ಸ್ ಕಿತ್ತಾಡಿದಿವ್ರು, ಚಪ್ಪಲಿ ಹಾಕ್ಬಿಟ್ಟಿದ್ದು ಅವ್ರಿಗೆ. ಇಂಡೈರೆಕ್ಟ್ ಫ್ಯಾನ್ಸ್ ಕಾರಣ ಆದ್ರೋ ಇಲ್ವೋ? ಸೊ ಇಲ್ಲೂ ಅಷ್ಟೇ. ಇವಾಗ ಇಷ್ಟೆಲ್ಲ ಆಗ್ತಾ ಇದೆ ಕರಿಯ 2 ಅಲ್ಲಿ. ಅವ್ರ ಪಾಡ್ಗೆ ಅವ್ರು ಜೈಲಲ್ಲಿ ಇದಾರೆ. ಹೆಸರು ಬರ್ತಾ ಇರೋದೇನಂತ ದರ್ಶನ್ ಫ್ಯಾನ್ಸ್. ಸೊ ಅವ್ರು ಸುಮ್ಮನೆ ಇದ್ರು, ಇವ್ರಿಗೆ ಇದಿದೆ ಹೆಸರನ್ನ ಕಾಪಾಡೋದು, ಹೆಸರನ್ನ ಕಾಪಾಡ್ತೀನಿ ಅನ್ನೋ ಭ್ರಮೆಯಲ್ಲಿ ಹಾಳು ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಮ್ಮ ಅಕ್ಕ ಈ ಥರದ್ದೆಲ್ಲ ಕೆಲವರು, ಎಲ್ಲರೂ ಅಲ್ಲ. ಸೊ ಅವ್ರೆಲ್ಲರೂ ತಿದ್ಕೊಂಡ್ರೆ ಅದು ಅವ್ರಿಗೂ ಒಳ್ಳೇದು, ಇಂಡಸ್ಟ್ರಿಗೂ ಒಳ್ಳೇದು, ದರ್ಶನ್ಗೂ ಒಳ್ಳೇದು, ಸಿನಿಮಾಗಳಿಗೂ ಒಳ್ಳೇದು. ಎಲ್ಲೋ ಒಂದ್ ಕಡೆ ಫ್ಯಾನ್ಸ್ ಹಾದಿ ತಪ್ಪಿಸ್ತಾ ಇದ್ದಾರೆ ಒಂದ್ ಕಡೆ ಅಂತ ನಿಜ. ಅಂಡ್ ಫ್ಯಾನ್ಸ್ ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಸ್ಟಾರ್ಗೂ ಆ ಕೆಪಾಸಿಟಿ ಇದೆ. ಒಬ್ಬ ಸ್ಟಾರ್ ಆದವರು ಅವರು ಕೂಡ ಒಂದು ಸ್ಟ್ರಾಂಗ್ ಆಗಿ ಮೆಸೇಜ್ ಪಾಸ್ ಮಾಡಬೇಕು. ಅಪ್ಪು ಸರ್ ಪ್ರೌಡ್ ಆಗಿ ಹೇಳ್ತಾ ಇದ್ರು, ಫ್ಯಾನ್ಸ್ ವಾರ್ ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರು ವಾರು ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡೋದು ಸಿನಿಮಾ ಮುಖಾಂತರ. ಆಫ್ ದಿ ಕ್ಯಾಮ್ರಾ ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಾರೆ, ನಾವು ಬೇರೆ ಫ್ಯಾನ್ಸ್ ಜೊತೆ ಕಿತ್ತಾಡೋದು ಬಿಡ್ಬಿಡ್ಬೇಕು, ಎಲ್ಲರನ್ನು ಗೌರವಿಸ್ಬೇಕು ಅಂತ. ಬೇರೆ ಸ್ಟಾರ್ ಕೂಡ ಅದನ್ನೇ ಹೇಳ್ಬೇಕು. ದರ್ಶನ್ ಅವರು ಸ್ಟ್ರಾಂಗ್ ಆಗಿ ಹೇಳ್ಬೇಕು. ಇತ್ತೀಚೆಗೆ ಹೇಳ್ತಾ ಇಲ್ಲ ಅವರು, ಒಳಗೊಳಗೆ ಎಂಜಾಯ್ ಮಾಡ್ತಿದಾರೋ ಏನೋ ಗೊತ್ತಿಲ್ಲ ಫ್ಯಾನ್ಸ್ ಅವ್ರನ್ನ. ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ಬೇಕು, ಯಾರ ಜೊತೆನೂ ಕಿತ್ತಾಡಬೇಡಿ, ಯಾರು ಕಿತ್ತಾಡಬಾರ್ದು, ಎಲ್ಲರೂ ನಾವು ಒಂದೇ, ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಅನ್ನೋದು ಮೆಸೇಜ್ ಪಾಸ್ ಮಾಡ್ಬೇಕು. ಇಂಡಸ್ಟ್ರಿಗೆ ಒಳ್ಳೇದದು.